ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿದ್ಯಾ ವಿಜಯ್ ಯೂಟ್ಯೂಬ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಕ್ರಿಸ್ಟಲ್ ಬೀಡ್ಸು ಮತ್ತು ಯಾವ ರೀತಿ ನೀವು ಲಾಂಗ್ ಹಾರ, ಶಾರ್ಟ್ ಹಾರಗಳು ಮತ್ತು ಚೋಕರ್ ಸೆಟ್ನ ನೀವು ಪೆಂಡೆಂಟ್ ಯೂಸ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ಇದರಲ್ಲಿ ಬರೋ ಪ್ರತಿಯೊಂದೂ ಕಲೆಕ್ಷನ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ನೀವು ಮುಂದೆ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಈ ವಿಡಿಯೋದಲ್ಲಿ ನಾನು ಸ್ಟಾರ್ಟಿಂಗ್ ನಿಮಗೆ ಗೋಲ್ಡ್ ರೇಟ್ ಎಷ್ಟಿತ್ತು ಅವತ್ತಿನ ರೇಟು ಅಂತ ಹೇಳಿ ನಿಮಗೆ ಡಿಸ್ಪ್ಲೇನಲ್ಲಿ ಮೆನ್ಷನ್ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ಈ ವಿಡಿಯೋದಲ್ಲಿ ಬರ್ತಿರುವಂಥ ಡಿಸೈನು 2 ಲೇಯರ್ಸ್ ಗ್ರೀನ್ ಬೀಡ್ಸಲ್ಲಿ ಇರುವಂಥ, ಇದು ತೂಕ ಬಂದ್ಬಿಟ್ಟು 3.8 ಗ್ರಾಮ್ಸ್ ಅಲ್ಲಿದೆ. ಮತ್ತು ಈಗ ನೆಕ್ಸ್ಟ್ ಬರ್ತಿರುವಂಥ ಡಿಸೈನು ವ್ಯಾಕ್ಸ್ ಮಾಲಾದಲ್ಲಿ ಶಾರ್ಟ್ ನೆಕ್ಲೆಸ್. ಇದು ತುಂಬಾ ಓಲ್ಡ್ ಆಗಿರೋ, ತುಂಬಾ ಅಪ್ಡೇಟೆಡ್ ವರ್ಷನಲ್ಲಿ ಕಡಿಮೆ ತೂಕದಲ್ಲಿ ಬರೋದ್ರಿಂದ ಜನ ತುಂಬಾ ಇಷ್ಟಪಟ್ಟು ತಗೊಳ್ತಾರೆ. ಇದು ಕಡಿಮೆ ಅಂದರೆ ಎಲ್ಲರೂ ಇಷ್ಟಪಟ್ಟೆ ತಗೋಬೋದು ಅಲ್ವಾ. ಹಾಗೆ ಈ ಡಿಸೈನು ಸಿಂಗಲ್ ಲೇಯರ್ ವಿತ್ ಸಿಂಗಲ್ ಪೆಂಡೆಂಟು ಮತ್ತು ನಕಾಸ್ ಬಾಲ್ಸಲ್ಲಿದೆ. ಹಾಗೆ ಈಗ ಬರ್ತಿರುವಂಥ ಡಿಸೈನು 3 ಲೇಯರ್ಸು, ಅದರಲ್ಲಿ ಮೋಪ್ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ. ಇದು ಕೂಡ 3 ಲೇಯರ್ಸು. ಮಧ್ಯದಲ್ಲಿರುವಂತಹ ಪೆಂಡೆಂಟ್ ಬಂದ್ಬಿಟ್ಟು ಕ್ರಿಸ್ಟಲ್ ಸ್ಟೋನು ಮತ್ತು ಪರ್ಲ್ಸಲ್ಲೂ ಇದೆ. ಇದು ಕೂಡ ತುಂಬ ಶಾರ್ಟ್ ನೆಕ್ಲೆಸು, 7.5 ಗ್ರಾಮ್ಸಲ್ಲಿದೆ. ಇದು ಚೆನ್ನಾಗಿದೆ ಅಂತ ಹೇಳ್ತೀನಿ. ಇವಾಗ ಬರ್ತಿರೋಂತಹ ಡಿಸೈನು 4 ಲೇಯರಲ್ಲಿರುವಂತಹ ಬೀಡ್ಸು. ಇದು 4 to 5 ಗ್ರಾಮ್ಸಲ್ಲಿ ಬರುವಂಥ ಇದೊಂದು ಹಾರ ಹಾಕೊಂಡ್ರೆ ಸಾಕು, ನೀವು ಎಕ್ಸ್ಟ್ರಾ ಬೇರೆ ಯಾವುದು ಜ್ಯುವೆಲರಿ ಹಾಕೋ ಅವಶ್ಯಕತೆನೇ ಇರೋದಿಲ್ಲ ಅಂತ ಹೇಳ್ಬೋದು. ಇವಾಗ ಬರ್ತಿರೋಂತಹ ಪೆಂಡೆಂಟು ಮತ್ತು ಬಾಲ್ಸ್ ಸೇರಿ ನಿಮಗೆ 8.2 ಗ್ರಾಮ್ಸಲ್ಲಿದೆ. ಹಾಗೆ ಚೋಕರ್ ಸೆಟ್ಗಳು ಕೂಡ ನೀವು ನೋಡ್ತಾ ಹೋದರೆ ಅದ್ರ ತೂಕ ಎಷ್ಟಿತ್ತು ಅಂತೇಳಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಮುಂದೆನೂ ಕೂಡ ತುಂಬಾ ಚೋಕರ್ ಸೆಟ್ಗಳು ಇದೆ. ಅದರಲ್ಲೂ ನೀವು ಬೀಡ್ಸ್ ಯಾವ್ಯಾವ ರೀತಿ ಕಲರ್ ಬರ್ಬೋದು ಅಂತ ನೋಡ್ಬೋದು. ಇದು ಕೂಡ 10 to 15 ಗ್ರಾಮ್ಸಲ್ಲಿ ನೀವು ಪೆಂಡೆಂಟ್ಗೆ ಇನ್ವೆಸ್ಟ್ ಮಾಡಿ ನೀವು ಬೀಡ್ಸ್ ಯಾವುದಾದ್ರೂ ಕಲರಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಇದು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಇದು ನಾರ್ಮಲ್ ಬರ್ತಿರೋಂತಹ ಪ್ಯಾಟ್ರನ್ ಇರ್ಬೋದು, ಯಾಕಂದರೆ ನೀವು ಚಿಕ್ಕ ಚಿಕ್ಕ ಬಾಲ್ಸ್ಗಳನ್ನ ಹಾಕಿ ಕೂಡ ನೀವು ಗೋಲ್ಡ್ ಬಾಲ್ಸ್ ಹಾಕಿ ನೀವು ಮಾಡಿಸ್ಕೊಬೋದು. ಇದೆಲ್ಲ ನಿಮಗೆ 4 ಗ್ರಾಮ್ಸಲ್ಲಿಂದ ಸ್ಟಾರ್ಟ್ ಆಗ್ಬೋದು, ಅಥವಾ ಇಲ್ಲ ನಾವು ಗಟ್ಟಿಯಾಗಿರೋಂತಹ ನಕಾಶ್ ಬಾಲ್ಸಿಗೆ ಇನ್ವೆಸ್ಟ್ ಮಾಡಿ ನಾವು ಚೆನ್ನಾಗಿರೋಂಥದ್ದನ್ನೇ ತೊಗೋಬೋದು ಅಂತ ಅಂದರೆ ನೀವು ಪೆಂಡೆಂಟಿಗಾಗಲಿ ಬಾಲ್ಸಿಗಾಗಲಿ ಇನ್ವೆಸ್ಟ್ ಮಾಡಿ ನೀವು ಜಸ್ಟ್ ಒಂದು 10 ಗ್ರಾಮ್ಸ್ ಒಳಗೆ ನೀವು ಈ ಥರ ಹಾರಗಳನ್ನ, ಲಾಂಗ್ ಹಾರಗಳಾಗಲಿ ಶಾರ್ಟ್ ಹಾರಗಳನ್ನಾಗಲಿ ಖಂಡಿತ ಮಾಡಿಸ್ಕೊಬೋದು. ನಿಮಗೆ ಸಣ್ಣ ಬೀಡ್ಸ್ ಅಂದರೂ ಹಾಕಿಸ್ಕೊಬೋದು, ಇಲ್ಲ ದೊಡ್ಡ ಬೀಡ್ಸ್ ಬೇಕು ಅಂತ ಅಂದ್ರೂ ಕೂಡ ಹಾಕಿಸ್ಕೊಬೋದು. ತುಂಬಾ ಚೆನ್ನಾಗಿರುತ್ತೆ ಇದನ್ನು ವೇರ್ ಮಾಡಿದಾಗ. ಚೋಕರ್ ಸೆಟ್ಟಲ್ಲಿ ಬರುವಂತಹ ಎಲ್ಲ ಪೆಂಡೆಂಟ್ಗಳು ಕೂಡ ಹೆವಿ ವೇಟೆಡ್ ಏನಿರೋದಿಲ್ಲ, ಜಸ್ಟ್ 5 to 6 ಗ್ರಾಮ್ಸ್ ಎಲ್ಲ ಇರುತ್ತೆ. ನೀವು ಡಿಸೈನ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಪೆಂಡೆಂಟ್ನ ನಿಮಗೆ ಯಾವುದು ಬೀಡ್ಸ್ ಕಲರ್ ಬೇಕೋ ಅದನ್ನು ನೀವು ಆ್ಯಡ್ ಮಾಡಿಕೊಂಡು ಚೋಕರ್ ಸೆಟ್ನ ಮಾಡಿಸ್ಕೊಬೋದು. ಈ ವಿಡಿಯೋದಲ್ಲಿ ಬರ್ತಿರುವಂಥ ಡಿಸೈನ್ ತುಂಬಾ ಅಟ್ರಾಕ್ಟಿವ್ ಡಿಸೈನ್ಸ್ ಅಂತ ಹೇಳ್ಬೋದು. ಇದು ಪೇಸ್ಟಲ್ ಕಲರ್ಸ್ ಆಗಿರೋದ್ರಿಂದ ನೀವು ಕುರ್ತಾಸಿಗಾಗಲಿ ಅಥವಾ ಸೆಲ್ವಾರ್ಸಿಗಾಗಲಿ ಹಾಗೆ ಗ್ರ್ಯಾಂಡ್ ಸ್ಯಾರಿಗಳಿಗಾಗಲಿ ನೀವು ಇದನ್ನು ವೇರ್ ಮಾಡ್ಬೋದು. ಸಿಂಪಲ್ಲಾಗಿ ಮಕ್ಕಳಿಂದ ಕೂಡ ದೊಡ್ಡವರ ತನಕನೂ ಇದನ್ನು ಯೂಸ್ ಮಾಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಕರ್ನಾಟಕದಲ್ಲಿ ತುಂಬಾ ಫೇಮಸ್ ಆದಂತಹ ಡಿಸೈನ್ಗಳು. ಇದನ್ನೆಲ್ಲ ತುಂಬ ಜನ ಇಷ್ಟಪಟ್ಟು ಕಡಿಮೆ ತೂಕದಲ್ಲಿ ಬರೋದ್ರಿಂದ ಎಲ್ಲರೂ ಕೂಡ ಇದನ್ನು ಮಾಡಿಸ್ಕೊಳ್ತಿದ್ದಾರೆ. ಬೇರೆ ಬೇರೆ ಸಣ್ಣ ಬೀಡ್ಸು ಅಥವಾ ದೊಡ್ಡ ಬೀಡ್ಸ್ಗಳನ್ನ ಹಾಕಿಸ್ಕೊಂಡು ಕೂಡ ಈ ಥರ ಡಿಸೈನ್ಸ್ಗಳನ್ನ ಮಾಡಿಸ್ಕೊತಿದ್ದಾರೆ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತಿರುವಂಥ ಶಾಪ್ ನೇಮ್ ಬಂದುಬಿಟ್ಟು ಶ್ರೀ ಬಾಲಾಜಿ ಜ್ಯುವೆಲರ್ಸ್ ಆ್ಯಂಡ್ ಜಮ್ಸ್ ಅಂತ ಹೇಳಿ, ಚಿಕ್ಕಪೇಟೆ ಅವೆನ್ಯೂ ರೋಡು, ಬೆಂಗಳೂರಲ್ಲಿ. ಇದರಲ್ಲಿ ನಿಮಗೆ ಕ್ವಾಲಿಟಿ ಮತ್ತು ಸರ್ಟಿಫೈಡ್ ಆಗಿರುವಂತಹ ಬೀಡ್ಸ್ಗಳ ಕಲೆಕ್ಷನ್ಸ್ ಕೂಡ ತುಂಬಾ ಸಿಗುತ್ತೆ. ಹಾಗೆ ಕೆಲವೊಂದು ಚಿಕ್ಕಪೇಟೆಯಲ್ಲಿ ಇರುವಂತಹ ಶಾಪ್ ಅಡ್ರೆಸ್ಗಳನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತಿರೋಂತಹ ಇನ್ನೊಂದು ಶಾಪ್ ಹೆಸರು ಬಂದುಬಿಟ್ಟು ಮೇಘಾ ಜ್ಯುವೆಲರ್ಸ್ ಮೈಸೂರು ಅಂತ ಹೇಳಿ, ಅವ್ರದ್ದು ಕಾಂಟ್ಯಾಕ್ಟ್ ನಂಬರು ಕೂಡ ನಾನು ಆ ಡಿಸ್ಪ್ಲೇನಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಅಲ್ಲಿಗೆ ಕಾಲ್ ಮಾಡಿಕೊಂಡು ಕೂಡ ಮೈಸೂರಿನಲ್ಲಿರೋ ಅಂಥವರು ಕೂಡ ನೀವು ಅಲ್ಲಿ ಹೋಗಿ ಶಾಪ್ ಮಾಡ್ಬೋದು. ವಿಡಿಯೋ ಮುಂದೆ ಇನ್ನೂ ಹಲವಾರು ರೀತಿಯಲ್ಲಿ ಪ್ಯಾಟರ್ನ್ಸ್ಗಳಾಗಲಿ ಡಿಸೈನ್ಸ್ಗಳಾಗಲಿ ಬರ್ತಾ ಹೋಗುತ್ತೆ. ನೀವು ಯಾವುದೇ ರೀತಿಯೂ ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ, ಸ್ಟಾರ್ಟಿಂಗ್ ಟು ಎಂಡಿಂಗ್ವರೆಗೂ ನೋಡಿ. ಯಾವುದಾದ್ರು ಚೈನ್ ಇಷ್ಟ ಆಯಿತು ಅಂತ ಅಂದರೆ, ಅದಕ್ಕೆ ಪೆಂಡೆಂಟಿ ಇಷ್ಟ ಆಯಿತು ಅಂತಂದರೆ ನೀವು ಮ್ಯಾಚ್ ಮಾಡ್ಕೊಂಡು ಮಾಡಿಸ್ಕೊಬೋದು. ವಿಡಿಯೋ ನೋಡಿದ ಮೇಲೆ ಪುಟ್ಟದೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಏನಾದರೂ ಇಷ್ಟ ಆಯಿತು ಅಂತ ಅಂದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಯರಿಗೆ ಶೇರ್ ಮಾಡಿಕೊಂಡು ನನ್ನ ವೀಡಿಯೋಸ್ಗಳು ಪ್ರತಿಯೊಂದು ಚಾನಲ್ ಮುಖಾಂತರ ಬರುವಂಥ ಎಲ್ಲ ವೀಡಿಯೋಸ್ಗಳಿಗೂ ನನಗೆ ಸಪೋರ್ಟ್ ಮಾಡ್ತಾಯಿರಿ.